1 ಲಕ್ಷ ರೂಪಾಯಿ ಐತೆ ನೋಡ ಆಯ್ಕ ಏನು ಕರೆಕ್ಟ್ ತಿಂಗಳ ಬಡ್ಡಿ ಬಂದ್ಬಿಡ್ಬೇಕು ಮತ್ತೆ ಮನೆ ಪತ್ರ ಅಲ್ಲಿ ಮಟ ನನ್ನ ಕಡೆನೇ ಇರ್ತೈತಿ ಅದಾತ್ ನೀ ಏನು ತಲೆ ಕೆಡಿಸ್ಕೊಬೇಡ ಅಲ್ಲ ನೀವು ಒಂದು ಫೋನ್ ಹಚ್ಚಿದ್ದೆ ಅಂದ್ರೆ ನಾನು ನಿಮ್ಮ ಮನೆ ಕಡೆ ಬರ್ತಿದ್ದೆ ಅಯ್ಯೋ ಇಲ್ಲೇ ಬಂದ್ಬಿಟ್ಟಲ್ಲ ನಮ್ಮನೆ ಎಲ್ಲ ಒಂದು ನಮನಿ ಉಡಾ ಇದ್ದಂಗೆ ಅದಾವು ಮುಕ್ಕೊಂಡತಿ ನಮ್ಮ ಗಿರ್ಜಿ ಇಲ್ಲಾಂದ್ರೆ ಅವ್ರ ಅಪ್ಪನ ಮುಂದೆ ಎಲ್ಲ ತುತ್ತೂರಿ ಓದ್ತಾಳ ಅದಕ್ಕೆ ಅಕ್ಕ ಕರೆದಿದ್ದಿಲ್ಲ 1 ಲಕ್ಷ ರೂಪಾಯಿ ಹೇಳಿದ್ದಲ್ಲ ಹಿಡಿ 1 ಲಕ್ಷ ರೂಪಾಯಿ ಐತಿ ಅವ್ವ 1 ಲಕ್ಷ ರೂಪಾಯಿ ಮತ್ತೆ ಇವ್ ಕೊಡ್ಸಕತ್ತಿ ಅಯ್ಯವ ನೀನು ಅಯ್ಯೋ ದೇವ್ರೆ ಏನು ಹೇಳ್ಬೇಕಾತಿದಕ್ಕಂತ ನನಗಂತೂ ತಿಳಿಲಾರ್ದಂಗೆ ಆತ್ ಬಿಡೋ ಇದಕ್ಕತ್ತಾಗ ಅಲ್ಲಿ ಬೇ ನಿಂಗೆ ಎಷ್ಟು ಹೇಳ್ಬೇಕು ಬೇ ಅಪ್ಪರ ಇದು ಯಾವ್ದು ಉಸಾಬ್ರಿ ಬೇಡ ತಣ್ಣಗಿರ ಅಂತ ಹೇಳಿಲ್ಲ ನಿಂಗೆ ಅಲ್ಲವ ನೀ ಮತ್ತೆ ರೊಕ್ಕ ಕೊಡ್ಸಕತ್ತೀಯ ನಾನು ತಾಳಿಚೆ ನಿನ್ನ ವಿಚಾರ ಏನಾತ ಮುಂದಿನ ತಿಂಗಳು ಬಿಡಿಸ್ಕೊಡ್ತೇನೆ ಬಿಡ ಏನು ದೊಡ್ಡಾಗದಲ್ಲ ಇಲ್ಲ ಏಯ್ ವಿಷ್ಕಂಠ ಇದರಿಂದ ಹೋದಿ ಚಲೋ ಆತಿಲ್ಲ ಅಂದ್ರೆ ನನ್ನ ಕಡೆ ಬಾಯಿಗೆ ಬಂದಂಗೆ ಬಾಯಿಸ್ಕೊಂಡು ಹೋಗೋದಂತ ಗ್ಯಾರಂಟಿ ನೀನು ಏಯ್ ಗಿರ್ಜಿ ತವ್ರ ಮನೆಗೆ ಬಂದು ಎಷ್ಟು ಆಟ ಆಡಕತ್ತಿಲ್ಲ ನೀನು ಇಲ್ಲ 4 ದಿನ ಇದ್ದು ಹೋಗಕ್ಕೆ ಮನಿಗೆ ಬಂದಿರೋ ಮನಿ ಹೆಣ್ಮಗಳೇನ ನಿನಗೆ ಯಾಕೆ ಬೇಕಿದೆಲ್ಲ ಅಂತ ಕೇಳ್ತೇನೆ ನಾನು ನಿನಗೆ ನಿಂದ ಅಷ್ಟೇ ನೋಡ್ಕೋ ಏನ ಇಲ್ಲ ಬರದ ಮಾಡಬೇಡ 4 ಕಾಸು ದುಡ್ದೇನ ಇಟ್ಕೋಬೇಕನ್ನತ್ತೆ ನಮ್ಮ ತಮ್ಮ ನಮ್ಮ ಒಳ್ಳೇದಕ್ಕೆ ಮಾಡತ್ತಾನ ಓಹೋ ಅದೇನ್ರಿ ಜಯಕರ ನಿಮ್ಮ ಕೈಯಂದ ಅದ ಗಿರ್ಜಾ ಅದ ಮನಿ ಪತ್ರ ಗಿರ್ಜಾ ಯಾಕೆ ನಿಂಗೆ ಹೇಳಿಲ್ಲನ ಪದ್ಮಕ್ಕ ಅಯ್ಯ ನನಗೆ ಹೇಳೋದು ಹೊತ್ತಡಿ ದೂರ ಹೋತು ಗಂಡಿಗೆ ಹೇಳಿಲ್ಲ ಅವ್ರ ಕೈ ಹಿಡ್ದು ಗಂಡಗೆ ಇನ್ನು ನನಗೆ ಯಾವಾಗ ಹೇಳ್ಬೇಕ್ರಿ ಒಟ್ಟು ನಮ್ಮ ಅಪ್ಪನ ಬೀದಿಗೆ ನಿಲ್ಸಕ್ಕೆ ರೆಡಿ ಆಗ್ಯಾರ ಇವ್ರು ಏನು ಇಷ್ಟು ದಿನ ನಾನು ನೋಡ್ಕೊಂಡು ಸುಮ್ಮನೆ ಇದ್ದಿದ್ದು ಸಾಕಾಗಿ ಹೋಗ್ಬಿಟ್ಟತ್ತಾಗ ಯವ್ವ ಈಗೇನು ಮಾವನ ಹೊರಗೆ ಹಾಕಿ ಆ ರೊಕ್ಕ ಜಯಕರಿ ಕೊಟ್ಟು ಮನಿ ಪತ್ರ ತೊಗೊಂಡು ಒಳಗೆ ಇಡ್ತೀಯೋ ಇಡೋದಿಲ್ಲವ ಏನು ಮಾಡ್ತಿಲ್ಲ ಏನು ಮಾಡ್ತೀನಿ ನೀನಂತ ಅದನ್ನ ತಗೊಂಡೆ ಎದಕ್ಕೆ ತಗೊಂಡೆ ಅಂತ ಗೊತ್ತಿಲ್ಲ ನಿಮ್ಗೆ ಆತು ಅದೇನು ರೊಕ್ಕ ಕೊಟ್ಟು ಕಳಿಸ್ರಿ ಈಕಿ ಭಾರಿ ಸೊಕ್ಕು ಬಂತ ಈಕಿಗೆ ಮದುವೆ ಆದ್ಮೇಲೆ ಮೊದ್ಲು ಹಿಂಗೆ ಇದ್ದಿದ್ದಿಲಿಕ್ಕಿ ಎಷ್ಟು ಸೊಕ್ಕು ನೋಡಕ ಈಕಿಗೆ ತಿಂಡೆ ಭಾಳಾಗೈತಿ ಅಕ್ಕಿನ ಮಾಡ್ತಂತಡಿ ಹಿಡಿಲ್ಲ ನೀ 1 ಲಕ್ಷ ರೂಪಾಯಿ ಹಿಡಿದನ್ ಏನ ನಾಳೆ ಬಡ್ಡಿ ಕೈಗೆ ಈಡಾಗಿ ಬರಾಕತ್ತಂದ್ರೆ ಅವಕ್ಕೆ ಅಕ್ಕಿಗೂ ಗೊತ್ತಾಕತಿ ನಾವು ಸುಧಾರಿಸಿ ಜೀವನದಾಗ ಒಂದು ಒಳ್ಳೇದು ಆಗ್ಬೇಕ ಬೇಡ ನಮ್ಗೆ ಎಲ್ಲ ತಾನು ತನ್ನ ಗಂಡ ಮನೆ ರಟ್ಟ ಆರಾಮಿರ್ಬೇಕತ್ತಾಳಕ್ಕೆ ಅಲ್ಲ ಏ ಪದ್ಮಕ್ಕ ನೀನು 1 ಲಕ್ಷ ರೂಪಾಯಿ ನಿನ್ನ ತಮ್ಮನ ಕೈ ಕೊಡತ್ತಿಲ್ಲ ಕೈಯಾಗಿದ್ದಿದ್ದು ಮನಿ ಪತ್ರನ ಕಸ್ಕೊಂಡು ನಿನ್ನ ಮಗಳು ಒಳಗೆ ಹೋದ್ಲು ಅಲ್ಲ ಅದು ಹೆಂಗೆ ಹಿಡ್ಕೊಂಡಿರ್ತೀಯ ನೀನು ಆ ಹುಡುಗಿ ಬರ್ಕನ ಕಸ್ಕೊಂಡು ಹೋಗುವಂಗ ಒಂದು ಕೈಯ ಬಿಗಿ ಹಿಡ್ಕೊಳಕ್ ಬರೋದಿಲ್ಲ ನಿನ್ಗೆ ಅಯ್ಯೋ ಹೆಚ್ಚಿನ ಮಾಡಾರವ ನೀವರ ಆತಾಗ ನಿನ್ನ ಮಗಳು ಹಿಂಗೆ ಒಮ್ಮೆ ಬಂದು ಈ ನಮ್ನಿ ಇದು ಮಾಡ್ತಾಳಂತ ನನಗೇನು ಗೊತ್ತಿತ್ತ ಅಯ್ಯವ ಆತಾಗ ಈಗ ಅದೆಲ್ಲ ಬಿಡು ಹೋಲಿ ನೀನು ಗಂಡು ಬಗ್ಗೆ ಹೇಳ್ತಿದ್ದೆ ನೀವು ಯಾರಿಗೆ ಮನ್ಯಾಗ ಸುದ್ದಿನ ಮುಟ್ಟಿಸ್ಲಾರ್ದ ಮಾಡಾಕತ್ತೀಯನ ಇದನ್ನ ಮಗಳಿಗೆ ಗೊತ್ತಿಲ್ಲ ಮಗಳಿಗೇನೋ ಒಂಚೂರು ಗೊತ್ತಿದ್ದಂಗೆ ಐತೆ ಅದಕ್ಕೆ ಬಂದು ಹಿಂಗೆ ಮಾಡ್ಯಾಳ ಗಂಡ್ಗೆ ಗೊತ್ತಿಲ್ಲ ಅಂತಲ್ಲ ನಾಳೆ ರೊಕ್ಕ ಕೇಳಕ್ಕೆ ಬಂದಾಗ ಏನು ಜಗಳಾಕತ್ತೇನವ ನನ್ನ ಗಂಡಗೂ ನಾ ಏನು ಹೇಳಿಲ್ಲ ನಿನ್ನ ಗಂಡಗೂ ನೀ ಏನು ಹೇಳಿಲ್ಲ ಅಂತ ಅನಿಸ್ತಾ ಇತ್ತು ನನಗೆ ಯಾಕೆ ಬಿಡು ಅವ್ರು ಹಂಗೆ ಎಲ್ಲ ಅದಕ್ಕೆ ಯಾಕೆ ತಲೆ ಕೆಡ್ಸ್ಕೊಂತಿ ಏನು ತಲೆ ಕೆಡ್ಸ್ಕೊಬೇಡ ಈ ರೊಕ್ಕ ನಮ್ಮ ತಮ್ಮನ ಕೈ ಕೊಡು ನೋಡ್ಬೇಕಾರೆ ನೀನು ಆದಷ್ಟು ಲಾಭ ಆಕತಿ 5,000 ರೂಪಾಯಿ ಹಿಂಗೆ ಬಂದು ಬೀಳ್ತಿರ್ತತಿ ಅಂತಿಲ್ಲ ನೀನು ಮಾತಾಡ್ಲಾ ಸುಮ್ಮನೆ ಅದೆಯಲ್ಲ ಹ್ಞೂ ಅಕ್ಕ ನೀ ಏನು ತಲೆ ಕೆಡಿಸ್ಕೊಬೇಡ 5,000 ರೂಪಾಯಿ ಹಿಂಗೆ ಬಂದು ಬೀಳ್ತಿರ್ತತಿ ಈಗ ಪದ್ಮಕ್ಕ ನಾನು ನಿಮ್ಮ ತಮ್ಮನ ಮಕ್ಕ ನೋಡಿ ಕೊಡೋದಲ್ಲ ನಾ ಕೊಟ್ಟರು ನಿಮ್ಮ ಮಕ್ಕ ನೋಡೇ ಕೊಡೋದು ಹ್ಞೂ ತಲೆ ಕೆಡಿಸ್ಕೊಬೇಡ ನಿನಗೆ ನಾ ರೊಕ್ಕ ಮುಟ್ಸಿದ್ರೆ ಆತಿಲ್ಲ ತಿಂಗಳ ಬಂದು ನೀ ಅದ್ರ ಬಗ್ಗೆ ಚಿಂತಿನ ಮಾಡಕೋಬೇಡ ಏನು ಈಗ ರೊಕ್ಕ ಕೊಟ್ಟಿಲ್ಲ ತಿಂಗಳಿಗೊಮ್ಮೆ ಬಂದು ಬಡ್ಡಿ ತೊಗೊಂಡು ಹೋಗೋದು ಅಟ್ಟೆ ಮಾಡಿ ನೀನು ಏನು ನಮ್ಮ ತಮ್ಮ ಒಂದು ಏನೋ ಲೆಕ್ಕಕ್ಕೆ ಹಚ್ಚಾಕ್ ಹೊಂಟಾನ ಆಗಲಿ ಏನು ಗೊತ್ತು ಬಿಡಿ ಈಗ ಆದರೂ ಮನಿ ಪತ್ರ ಒಂದು ಇದ್ದಿದ್ರು ಚಲೋ ಇರ್ತಿತ್ತು ನಿಮ್ಮ ಮಗಳು ಎಂತ ಬರಕ್ನ ಕಸ್ಕೊಂಡು ಹೋಗೇ ಬಿಟ್ಲು ನನಗೆ ಹಿಂಗಂತ ಗೊತ್ತಾಗ್ಲಿಲ್ಲಲ್ಲ ಪದ್ಮಕ್ಕ ಬ್ಯಾರೆ ಏನು ಶ್ಯೂರಿಟಿಗೆ ಇಟ್ಕೊಂಡಿಲ್ಲಕ್ಕ ನಾನು ಏನು ಮತ್ತೆ ನೋಡು ಅಯ್ಯೋ ದೇವ್ರೆ ನಾನೇನು ಊರು ಬಿಟ್ಟು ಹೊಂಟೇನೇನ ಹೊಕ್ಕನೇನ ಯಾಕಷ್ಟು ಹೆದರ್ಕೊಂತೀಯವ ನಿನ್ಗೆ ಬಿಟ್ಟಿದ್ದೆ ದೇವ್ರಿಗೆ ಗೊತ್ತಾಗ ನೀ ತಲೆ ಕೆಡಿಸ್ಕೋಬೇಡ ಸುಮ್ಮನಿರು ಸರಿ ಹಂಗಾರ ಬರ್ಲಾ ಹೋಗ ಬಾ ಅಂತೂ ಈ ಗಿರ್ಜಿ ಮನಿ ಪತ್ರ ತೊಗೊಂಡೋಗಿ ಲಪಡ ಮಾಡಿದ್ದಕ್ಕೆ ನಾನು ಎಲ್ಲಿ ರೊಕ್ಕನ ಕೊಡ್ಲಾರ್ದಂಗೆ ಹೋಗ್ಕೊಳ್ಳೋಣ ಅಂತ ಮಾಡಿದ್ದೆ ಪುಣ್ಯಕ್ಕೂ ಹಾಗೇನಾಗಲಿಲ್ಲ ಬಿಟ್ಟು ಹೋದ್ಲು ಈಕಿಗೆ ಅದಿದ್ದರೆ ಈಕಿಗೆ ಗಿರ್ಜಿಗೆ ಮಾಡ್ತಂತಡಿ ಈಕಿಗೆ ಸರಿಯಾಗಿ ಮಾಡ್ತಾನೆ ಈಕಿಗೆ ಸುಮ್ಮನದನಲ್ಲ ಅದಕ್ಕೆ ನಾಟಕ ಮಾಡಾಕತ್ತಾಳೆ ಈಕೆ ಭಾಳ ಏನ ಭಾಳ ಹಾಕಿದು ಓರಾಗೈತಿ ಬಿಟ್ರು ನಿನ್ನ ಮನೆಯಿಂದ ಹೊರಗಾಕಿ ಇದ ಮನೆ ಒಳಗೆ ರಾಜ್ಯಭಾರ ಮಾಡ್ತಾಳ ನೋಡು ವಿಚಾರ ಮಾಡು ಹೌದ್ಲಾ ಬಿಡಿ ರೊಕ್ಕ ನೀ ಹೋಗ ನಾ ಮಾತಾಡ್ತೇನೆ ಅಲ್ಲ ಹಾಗೆ ಜಯಕ್ಕ ಹಂಗಾರ ಮನಿ ಪತ್ರ ಇಲ್ದಂಗ ರೊಕ್ಕ ಕೊಟ್ಟೋದ್ಲ ಹೌದಾ ನನ್ನ ಮಕ್ಕ ನೋಡಿದ್ರೆ 1 ಲಕ್ಷ ರೂಪಾಯಿ ಹುಟ್ಟತತಿ ಏನ ಮನಿ ಪತ್ರಕ್ಕ ಅಂತ ಯಾಕೆ ಅನ್ಕೊಂತಿ ಈಗ ನಾನು ಕೇಳೋದು ಅಂದರೆ 1 ನಿಮಿಷ ಅವ ನಿಮ್ಮ ಹತ್ರ ಒಂದು ಪ್ರಶ್ನೆ ಕೇಳ್ಬೇಕು ಏನು ಇದ್ರೊಳಗೆ ಫುಲ್ ಕೋಟಾ ನೋಟೆ ಅದಾವ ನಂಗೆ ಗೊತ್ತೈತಿ ಆ ಜಯಕ್ಕೆ ಎಲ್ಲಿಂದ ಸಿಗ್ಬೇಕು ಕೋಟಾ ನೋಟ್ ಇದೇನ ಹೇಳ್ತೈತೆ ಕೇಳಬೇಡಲ್ಲ ನೀನು ಏನು ಮಸ್ಕಿರಿ ಮಾಡತ್ತೀಯನ ಅವ್ವಾ ದೇವ್ರೇ 1 ಲಕ್ಷ ರೂಪಾಯಿ ತಗೊಂಡು ಒಳಗೆ ಹೋದ್ಲಲ್ಲ
ಒಟ್ಟು ಬೋಡ್ಯಾಕ ಎದಿ ಅಂತ ಲೂಜ್ ಇಟ್ಕೊಂಡಿಲ್ಲ. ಅಯ್ಯವ್ವ ನಿನ್ ಮಗಳು ಏನ್ ಆಟ ಹಚ್ಚಳ ಗಿಡದ ಮಂಗ್ಯ ಕೈ ಬಿಟ್ಟಂಗಾತು ಮಂಗ್ಯ ಕಸ್ಕೊಂಡ್ ಹೋಗವಲ್ಲ ಏನೇನದ ಹಂಗ ಆದಂಗ ಆತಲ್ಲಿದ ಹೋಗ ಯವ್ವ ಹೋಗತ್ತಾಗ ಇದೇನಿದು ಹಾ ಗಿರ್ಜಿ ಏನ ರೊಕ್ಕ ಕೊಡ್ತೀನ ಕೆಲ ತಗೊಳ್ಳೆ ನಿಂಗ ಅಲ್ಲೇ ಅದನ್ನ ಕಸ್ಕೊಂಡು ಹೋದಿ ರೊಕ್ಕನ ಇಲ್ಲ ನಮ್ಮ ತಮ್ಮನ ಕೈ ಕೊಟ್ಟು ಕಳಿಸ್ಬೇಕಂತ ನಾ ಅದನಿ ನನಗದೆಲ್ಲ ಗೊತ್ತಿಲ್ಲ. ನನ್ನ ತಾಳಿ ಚೇನ್ ಬಿಡಿಸ್ಕೊಡ್ಬೇಕು ಅಷ್ಟೇ. 1 ಲಕ್ಷ ರೂಪಾಯಿ ಕೊತ್ತಿ ಇಟ್ಟಿದ್ರಲ್ಲ ಈ ರೊಕ್ಕನ ನಮ್ಮ ಅಪ್ಪನ ಕೈ ಕೊಡ್ತೀನಿ ಬಂದ್ಮೇಲೆ ಅಪ್ಪಾಜಿನ ಹೋಗಿ ಬಿಡಿಸ್ಕೊಂಡ್ ಬರ್ತೈತಿ. ಏನ ಅಂಗಡಿ ಚೀಟಿನೂ ಗೊತ್ತೈತಿ ಯಾ ಅಂಗಡಿಗೆ ಇಟ್ಟಿರಂತನೂ ಗೊತ್ತೈತಿ. ಸುಮ್ಮನೆ ನಿಮ್ಮನ್ನ ನಂಬ್ಕೊಂಡು ಕುಂದ್ರಕ್ ಆಗಂಗಿಲ್ಲ. ಎಷ್ಟು ದಿನ ಅಂತ ಕಾಯ್ಕೊಂತ ಕುಂದ್ರುದು. ಅದಕ್ಕೆ ನಮ್ಮ ಅಪ್ಪ ಹೇಳಿದ್ಮೇಲೆ ನನಗೂ ಅನಿಸ್ತು ಇದೇನಾರ ನನ್ನ ಗಂಡನಿಗೆ ಏನಾರ ಸುದ್ದಿ ಮುಟ್ತಂದ್ರ ಹಿಂದಾಡೆ ನನ್ನ ಅಪ್ಪನ ಮರ್ಯಾದೆ ಹೋಗತ್ತಲ್ಲೇ. ಅದಕ್ಕ ಅಪ್ಪಾಜಿ ಬರ್ಲಿ ಬರತ್ಲೆ ರೊಕ್ಕ ಕೊಡ್ತೇನೆ ತಾಳಿ ಚೇನ್ ಬಿಡಿಸ್ಕೊಂತೇನೆ ನಂದು. ಇನ್ ನಿಮ್ಮ ಆಟ ನಡೆಯಂಗಿಲ್ಲ. ಏನಾರ ಮಾಡ್ಕೊರಿ ನೀವು. ಬಾ ತೆಗಿತೀರಾ ತಗೊಳ್ಳೆ ನಿನಗ. ಯಾಕೆ ಬೇ ಚಿಗವ ಏನ ನನ್ನೇನು ಸಣ್ಣ ಹುಡುಗಿ ಅಂತ ಮಾಡಿ ಏನ ಹೊಡಿತೀನಂದ್ರೆ ಏನು ಹೆದರ್ ಬಿಡ್ತೇನೆ ಅಂತ ಮಾಡಿ ಏನ ಬಾ ಹಂಗಾರ ನೋಡೋಣ ಏನಕ್ಕೆ ತಾಗೆ ಬಿಡ್ಲಿ. ಫೋನ್ ಹಚ್ಚೇನಿ ಈಗ ಅಪ್ಪಗ ಆಗಲ್ಲೇ ಬರಾಕತ್ತೈತಿ ಈಗ ಹೊಲ್ದಿಂತ್ರ ಮನಿಗೆ. ಏನ ಹಿಂಗ ಮಾಡ ನನ್ನ ಗಂಡಗೂ ಫೋನ್ ಹಚ್ತೇನೆ. ಅಯ್ಯೋ ದೇವ್ರೇ ನೋಡ್ಲಾ ಎಷ್ಟು ಆಟ ಆಡ್ಬಿಟ್ಲಿಕ್ಕೆ. ಒಂದು ಕ್ಷಣ ಇಟ್ಕೊಡಕ್ಕೆ ನೋಡ್ಸಕ ಇಲ್ಲಿಂದ ಸದಾ ಮ್ಯಾಗ ರೊಕ್ಕ ತಗೊಂಡು ಹೊಡಿಬಿಟ್ಲಲ್ಲ. ಆತ್ ತಗೋ ಮತ್ತೇನ್ ಮಾಡೋದೀಗ. ಈಗ ಹಂಗಾರ ಜಯಕ್ಕಗ ಮುಂದಿನ ತಿಂಗಳು 5,000 ರೂಪಾಯಿ ಬಡ್ಡಿ ಕೊಡ್ಬೇಕಲ್ಲ. ಮತ್ತೆ ನೀ ತಂದು ಕೊಟ್ಬಿಡು ಟೈಮ್ ಸರಿ ಏನ. ನಿಂಗೆ 2 ಲಕ್ಷ ರೂಪಾಯಿ ಕೊಟ್ಟಂಗ ಲೆಕ್ಕ. 2 ಲಕ್ಷ ರೂಪಾಯಿ ಹೆಂಗತ್ತ ಕೊಟ್ಟಂಗತ್ ನೀನ ಇದು ಒಳ್ಳೆ ಚಲೋ ಆತ್ ಬಿಡ. ಅಲ್ಲ ಈಗ ತಾಳಿ ಚೇನ್ ಬಿಡಿಸ್ಕೊಡ್ಬೇಕಿತ್ತ ನೀನ. ಆ 1 ಲಕ್ಷ ರೂಪಾಯಿ ನಿನ್ ಕಡೆನೇ ಐತಿ. ಈಗ ಜೈ ಕಡೆ 1 ಲಕ್ಷ ರೂಪಾಯಿ ಇಸ್ಕೊಂಡು ನಾ ಬಿಡಿಸ್ಕೊಳತ್ತೀನಿ. ಮತ್ತೆ ನಿಂಗೆ ಕೊಟ್ಟಂಗಲ್ಲ ದೋಲ್ದ ನಾ ನಿನ್ ಕೈಯಾಗ ಕೊಟ್ಟಿದ್ದೆ. ಅಕ್ಕ ನನ್ಗ 3 ಬೆಳ್ಳ ಚೆಕ್ ನೋಡ್ತಿಲ್ಲಕ್ಕ ನೀನು ನಂಗೆ ಹೆಂಗ್ ಕೊಟ್ಟಂಗಕ್ಕ ನನ್ಗೆ ಇಲ್ಲ 5,000 ರೂಪಾಯಿಗೆ ಸಂಬಂಧ ಇಲ್ಲವಾ. ಮತ್ತೆ ಈಗ ಹೇಳಾಕತ್ತೇನೆ ನೀನು ನಿಂದು ಏನ್ ಬಡ್ಡಿ ಕೊಡೋದೈತೆ ಅದನ್ನ ಕೊಡ್ತೇನೆ. ಈ ಜಯಕ್ಕಂದಕ್ಕ ನನಗೆ ಸಂಬಂಧನೇ ಇಲ್ಲ. ನಿನ್ ಮಗಳು ತಗೊಂಡ್ ಬಿಡಿಸ್ಕೊಳಕತ್ತಾಳ ಅಷ್ಟೇ. ನಿಂಗ್ ಸಂಬಂಧ. ಅಯ್ಯೋ ದೇವ್ರೇ ಇದು ಒಳ್ಳೆ ಚಲೋ ಆತಲ್ಲ. ನಿಂಗ್ ಸಂಬಂಧ ಅದ. ಆತ್ ಬಿಡು ಆತ್ ಮುಗಿತ್ ಕೆಲ್ಸ ಹಂಗಾರ. ಈಗ ಏನ್ಲ ಮಾಡೋದು. ಯಾರ್ಯಾರು ಎಲ್ಲಿದಾರ 1 ಲಕ್ಷ ರೂಪಾಯಿ ಒಂದಿಸ್ ಕೊಡಕಾಕತ್ತ ನೋಡಕ. ಈಗ ಏನು ಮಾಡಕ್ ಆಗಲ್ಲ. ಹಾಲು ಕಟ್ಸುಳ ಮಗನ ಏನು ಆಟ ಹಚ್ಚಿ ಏನ ಆಟ 1 ಲಕ್ಷ ರೂಪಾಯಿ ಎಲ್ಲಿದಾರ ಹೊಂದಿಸ್ಕೊಡ್ಬೇಕಾ. ಎಲ್ಲಿದ್ ಹೊಂದಿಸ್ಕೊಡ್ಬೇಕಲೇ ಎಲ್ಲಿದ್ ಹೊಂದಿಸ್ಕೊಡ್ಬೇಕ. ಏನು ಇಟ್ಟಿಯೇನಿ ಇಲ್ಲಿ ಇಟ್ಟಿ ನಿಮ್ಮ ಅಪ್ಪನ ಠೇಕ ಬಿಡ್ರಿ ಪಾಪ. ಏನ ಮತ್ತ ಬೂಟ್ಲೆ ಬೀಳ್ತಾವ ಮತ್ತೆ ನಿನಗ ಹಂಗ ಬೆಳದಲ್ಲ ಮತ್ತೆ ನಿನಗ ಎಲ್ಲಿದೆ ಅಲ್ಲ ಬರಾಬ್ಬರಿ ಮನಿ ಪತ್ರ ತಂದು ಕೈಯಾಗ ಕೊಟ್ಟಿ ಅಂತ ನೀನು. ಏನು ನಿನ್ನ ಹೊಡಿಬೇಡ ಅಂತ ಹೇಳ ನಿನ್ನ ಮಗಳು. ಅದಕ್ಕೆ ನಿನ್ನ ಹೊಡ್ಯಾಕ ಮನ್ಸಾಗೋಲ್ತ ಸುಮ್ಮನೆ ಬಾಯಿ ಮುಚ್ಕೊಂಡದೇನಿ. ಆಕಿ ಮನ್ಸಿಗೆ ನೋವು ಮಾಡೋದು ಬೇಡ ಅನ್ನೋ ಒಂದು ಉದ್ದೇಶಕ್ಕೆ ನಿನಗೆ ಏನ ಅಲ್ಲ ಎಷ್ಟು ತಿಂಡಿರ್ಬೇಕು ನೀನು. ಮನಿ ಪತ್ರ ತಂದು ಕೈಯಾಗ ಕೊಟ್ಟಿ ಅಂತಲ್ಲ ನೀನು. ಅವ ಹಂಗ ಹೊಡಿತಾರನ ನೀನು ಹೊಡೆಯೋದಲ್ಲ ನೀನು ಕೇರ್ಲೆ ಹೊಡಿಬೇಕು. ನೀನು ಇನ್ನೊಂದು 4 ಬೀಳ್ಬೇಕಿತ್ತು ನಿನಗೆ. ಮನಿ ಕಡೆ ಏನಾರ ತಲೆ ಹಾಕಿದಿ ಮಗನ. ಮತ್ತೆ ನೀನು ಮತ್ತೆ ನಾ ಉಳಿಯೋದು ವಜ್ಜೆ ಐತಿ ನನ್ನ ಕಡೆ. ನಡಿತೀವೋ ಏನು ತಗೋಲೆ ಬೂಟ್ ನಡೆ ಸುಳೆ ಮಗನ. ರೊಕ್ಕ ಇಸ್ಕೊಂಡೇನಿ. ಒಳ್ಳೆ ಶಾಣೆತನನ ಉಪಯೋಗ ಮಾಡಿ ಮಗಳ. ಇಲ್ಲಾಂದ್ರೆ ಇವ್ರೇನು ನಿಂದು ತಾಳಿ ಚೇನ್ ಬಿಡಿಸ್ಕೊಡ್ತಿದ್ದಿಲ್ಲ ಏನ. ಇವ್ರ ಭಾಳ ಸಗಣಿ ತಿನ್ನೋರ ಇದ್ರು ಇವ್ರು. ಮನಿಗೆ ಬಂದು ಹುಟ್ಲೆ ಆಗಲೇ ಗಂಡ ಹೆಂಡತಿಗೆ ತಂದಿಟ್ಬಿಟ್ಟಲ್ಲ ನೀನು. ಅದಕ್ಕೆ ಯಾಕೆ ನಾನು ನಿನ್ನ ನೋಡಿದ್ರೆ ನಾನು ಸೇರಂಗಿಲ್ಲ ನಾನು ಏನ. ಅದೇ ಸ್ವಂತ ಮಗಳಾಗಿದ್ರೆ ಹಿಂಗೆ ಮಾಡ್ತಿದ್ದೇನೆ ನೀನು. ಹಿಂಗೆ ಮಾಡ್ತಿದ್ದೇನೆ ಹೇಳಿ ನೀನು. ನೀವು ನಾನು ನಿಮ್ಮ ಸ್ವಂತ ಮಗಳಾಗಿದ್ರೆ ನೀವು ನನ್ನ ತಾಳಿ ಚೇನ್ ತೊಗೊಂಡು ಒತ್ತಿ ಇಟ್ಟು ಹಿಂಗೆಲ್ಲ ಮಾಡ್ತಿದ್ರಿ ಅಂಚಿಗವ ಹೇಳಂಗಾರ ನೋಡೋಣ. ನಿಮಗೆ ನಾನು ಮಗಳಾಗಿರ್ಬೇಕು. ನೀವು ನನಗೆ ಯಾವತ್ತು ತಾಯಿ ಆಗಿರಿ ಹೇಳ್ರಿ ಹಂಗಾರ ನೋಡೋಣ. ಈ ಮಾತು ಕೇಳಿದಲ್ವ ಇದು ಕರೆಕ್ಟ್ ನೋಡು. ಇದು ಹೊಟ್ಟಿಗೆ ಅನ್ನ ತಿನ್ನೋದಲ್ಲವ. ಈಕಿಗೆ ಹಿಂಗೆ ಕೇಳಿದ್ರೆ ಗೊತ್ತಾಕತ್ತೇನ ಹೇಳಂಗಾರ ನೋಡೋಣ. ಮಾಡ್ರಿ ಅಪ್ಪ ಮಗಳದು ಏನು ಮಾಡ್ತೀರಾ ಮಾಡ್ರಿ. ತಾಳಿ ಚೇನೆಲ್ಲ ಬಿಡಿಸ್ಕೊಲಿ. ಇನ್ನು ನಾ ಹೆಂಗಿರ್ಬೇಕಂತ ನನಗೆ ಗೊತ್ತೈತಿ. ಅದ್ರ ತಕ್ಕ ಇರ್ತೇನೆ ನಾನು ಇನ್ನು ಮೇಲೆ. ಹಂಗೆ ಇರ್ತೇನೆ ಇನ್ನು ಮೇಲೆ. ಅಪ್ಪ ಚಿಗವ ಸುಳ್ಳ ನಿನ್ನ ಜೊತೆಗೆ ಜಗಳ ಮಾಡ್ಕೊಂತ ನಿಂದಿರ್ತಾಳೆ. ಈಗ ಏನು ಮಾಡೋದಪ್ಪ. ಇದೇನು ಜಗಳ ಏನು ಹೊಸ್ತಾಗಿನವ. ತಲೆ ಕೆಡಿಸ್ಕೊಬಿಡು ಮಗಳೇ ನೀನು. ಆರಾಮಾಗಿರಿ ನೀನು. ಇದೆಲ್ಲ ಏನು ಮಾಡ್ಬೇಕಂತ ನನಗೆ ಗೊತ್ತೈತಿ. ಏನು ಮಾಡ್ತಾಳೆ ಮಾಡ್ಲಿಕ್ಕೆ. ಈಕಿ ಹೆಣ ಎತ್ಲಿಕ್ಕಿನ ಕಟ್ಕೊಂಡಾಗಿಂದಾನು ಇದನ್ನೇ ಅನುಭವಿಸ್ತಾ ಇದ್ದೀನಿ ನಾನು. ಅಪ್ಪ ನಾವೆಲ್ಲ ಪೈಲಿರಕ್ಕೆ ನಾನು ನನ್ನ ಗಂಡಕ್ಕೆ ಫೋನ್ ಮಾಡಿ ನಾನು ನನ್ನ ಗಂಡನ ಮನೆಗೆ ಹೋಗ್ತೇನಪ್ಪ. ನನ್ನಿಂದ ಇಲ್ಲಿರೋಕ್ಕಾಗಲ್ತು. ಮಗಳ ಹೋಗ್ಬೇಡವ. ನಾದೇನು ಇಲ್ಲಿ ನಿಮ್ಮಪ್ಪ ಏನು ಯಾಕೆ ತಲೆ ಕೆಡ್ಸ್ಕೊಂತಿ. ನಾ ಇರ್ಬೇಕಾರೆ ನೀ ಯಾಕೆ ತಲೆ ಕೆಡ್ಸ್ಕೊಂತಿ ಹೇಳಂಗಾರ ನೋಡೋಣ. ಅದು ಹೆಂಗೆ ಇಲ್ಲಿ ಬಾಳೆ ಮಾಡ್ತಾಳೆ ನಾನು ನೋಡ್ತೇನೆ. ಅಲ್ಲ ಇಷ್ಟು ಅಡ್ಡಗಾಲ ಹಾಕ್ತಾಳಲ್ಲ ಈಕಿ ನನಗೆ. ಇವತ್ತು ಚಿಗವ್ಗಂತರೂ ಭಾರಿ ಸಿಟ್ಟು ಬಂತಪ್ಪ ಇವತ್ತು. ಬರಲಿ ಸಿಟ್ಟು ಬರಲಿ. ಬಂದಾತ. ನೀ ಹೋಗವ ರೊಕ್ಕ ತುಂಬ ಅದು ಅಂಗಡಿ ಚೀಟಿ ಎಲ್ಲೈತಿ ಅದನ್ನ ಕೊಡಿಲಿ. ಕೊಡು ಹೋಗಿ ಮೊದಲು ಅದನ್ನು ನಾನು ಕೊಟ್ಟು ನಿನ್ನ ಬಂಗಾರ ಬಿಡ್ಸ್ಕೊಂಬರ್ತೀನಿ ತೊಂಬಲ್ಲಿ. ಹ್ಞೂ ಅಪ್ಪ ಕೊಡ್ತೇನೆ. ಇದೆಲ್ಲ ನನ್ನ ಕುತ್ತಿಗೆ ಮ್ಯಾಗ ಬರ್ತದಂತ ಮಾಡಿದ್ದೆ. ಅಡ್ಡಿ ಇಲ್ಲ. ಒಂದು ಒಳ್ಳೆ ಕೆಲಸನ ಮಾಡಿಲ್ಲ ನನ್ನ ಮಗಳು. ಇವತ್ತು ನನ್ನ ಮನಿನೂ ಉಳಿತು ನನ್ನ ಮರ್ಯಾದೆನೂ ಉಳಿತು. ಏನು
ಆ ಜಯವ್ಗೆ ಅದು ಎಲ್ಲಿಂದ ತಂದು ಕೊಡ್ತಾಳೆ ಕೊಡ್ಲಿಕ್ಕೆ ರೊಕ್ಕನ ಅದು ಹೆಂಗೆ ಕೊಡ್ತಾಳೆ ಕೊಡ್ಲಿಕ್ಕೆ ರೊಕ್ಕನ